ಅಲ್ಲ ಅಲ್ಲ ಅಣ್ಣನಾದ್ರ ಕುಂದ್ರ ಬಾಗ ಕಿರಾಣ ಅಣ್ಣನ ತಟ್ಟೆ ಉಂಡ್ಬಿಡು. ಅಣ್ಣ ನೀಡ್ಕೊಂಬರ್ತಾನೆ. ಹಾಂ ಇಟ್ಟು ಬಾ. ಅಣ್ಣನ ತಕ್ಕೊಂಡು ಉಂಡ್ಬಿಡು. ಈಗ ನಾನು ಶಾಲೆಯಲ್ಲಿನ ಸಮಸ್ಯೆಗಳನ್ನು ಹೇಳ್ತಾ ಇದ್ದೆ. ಫಸ್ಟು ಶಾಲಾ ಶಿಕ್ಷಣ ಗುಣಮಟ್ಟ ಕಡಿಮೆ ಆಗ್ತಿದೆ. ಶಾಲೆಯಲ್ಲಿ ಸರ್ಕಾರಿ ಶಾಲೆಯಲ್ಲಿ ಕಲಿಯುವಂಥ ಮಕ್ಕಳಿಗೂ ಮತ್ತು ಖಾಸಗಿ ಶಾಲೆಯಲ್ಲಿ ಕಲಿಯುವಂಥ ಮಕ್ಕಳಿಗೂ ಶಿಕ್ಷಣದ ಗುಣಮಟ್ಟ ಕಡಿಮೆ ಆಗ್ತಿದೆ ಅನ್ನುವಂಥದ್ದು. ಹಾಗೆಯೇ ಇಲ್ಲಿ ಏನಾಗುತ್ತೆ, ಸಾಮಾನ್ಯವಾಗಿ ನಾವು ಒಂದು ಶಾಲೆ ಅಥವಾ ಗ್ರಾಮ, ನಮ್ಮೂರು, ಯಾವುದೇ ಸಾರ್ವಜನಿಕರ ಸಮಸ್ಯೆಗಳನ್ನು ಪ್ರಶ್ನೆ ಮಾಡಿದಾಗೆ ಆ ಸಮಸ್ಯೆಗಳಿಗೆ ಪರಿಹಾರ ಹುಡುಕಿ ಅನ್ನುವಂಥ ನಿಟ್ಟಿನಲ್ಲಿ ನಾವು ಮಾತುಕತೆ ಮಾಡಿದರೆ ಸಾಮಾನ್ಯವಾಗಿ ಅಂದ್ಕೊಳ್ಳುವಂಥದ್ದು ಗ್ರಾಮ ಪಂಚಾಯತಿ ಸದಸ್ಯರು, ಅಧ್ಯಕ್ಷರಾಗಿರ್ಬೋದು, ಯಾರೇ ಆಗಿರ್ಬೋದು, ಏನು ಅನ್ಕೊತಾರೆ, ಇವರು ಶತ್ರು ಥರ ನೋಡುವಂಥದ್ದು. ಇಲ್ಲಿ ಪ್ರಶ್ನೆ ಮಾಡಿದರೆ ಮತ್ತು ವಿಡಿಯೋ ಒಂದು ದಾಖಲಾತಿಗೋಸ್ಕರ ವಿಡಿಯೋ ಮಾಡಿದರೆ ಶತ್ರುತ್ವದಿಂದ ನೋಡುವಂಥದ್ದು. ಸೊ ಅವರೇ ಬೇರೆ ಅನ್ನುವಂಥದ್ದು. ಮತ್ತು ಬೇರೆ ಬೇರೆ ಮಾತುಗಳನ್ನು ಆಡೋದ್ರ ಮೂಲಕ ಅವರು ಪ್ರಶ್ನೆ ಮಾಡೋದ್ರನ್ನು ಹತೋಟಿನಲ್ಲಿ ಇಡೋದಕ್ಕೆ ಪ್ರಯತ್ನ ಮಾಡುವಂಥ ದಾರಿಗಳನ್ನೆಲ್ಲ ಹುಡುಕುವಂಥದ್ದು, ಸುಳ್ಳು ಪ್ರಚಾರ ಮಾಡುವಂಥದ್ದು. ಹೀಗೆ ಕೆಲವೊಬ್ಬರು ಗ್ರಾಮಗಳಲ್ಲಿ ಈ ಥರ ಎಲ್ಲ ಅಲ್ಲ ಕುಂತ ಚಟಿ ತ ಹೋಗಿ ಆ ತಟ್ಟೆ ತಾಂಬಂದು ನೀಡ್ಸಂಬ. ನಾನು ತಕೊಂಡು ನಾನು ಉಣಿಸ್ತೇನೆ. ಇದು ಸಮಸ್ಯೆಗಳನ್ನು ಈಗ ಶಾಲೆ, ಹಾಸ್ಪಿಟ್ಲ್ ಇಂಥ ಸಮಸ್ಯೆಗಳನ್ನು ಯಾರು ಕೇಳ್ತಾರೋ ಅವ್ರನ್ನ ಒಂಥರ ಬೇರೆ ರೀತಿಯಿಂದ ನೋಡುವಂಥದ್ದು ಈ ವ್ಯವಸ್ಥೆನಲ್ಲಿ ನಡೆಯುತ್ತೆ. ನಾವೇನಾದರೂ ಸಮಸ್ಯೆ ಕೇಳಿದರೆ ಅವ್ರು ನೋಡುವಂಥ ದೃಷ್ಟಿಕೋನನೇ ಬೇರೆ. ನನ್ನ ಗ್ರಾಮ ಸಭೆ ಮತ್ತು ಹಲವು ವಿಡಿಯೋಗಳನ್ನು ನೋಡಿದಾಗ ನಿಮಗೆ ಅನಿಸುತ್ತೆ ಯಾವ ಥರದಂಥ ವಾತಾವರಣ ಇದೆ ಅನ್ನುವಂಥದ್ದು ನಿಮಗೆ ಗೊತ್ತಾಗುತ್ತೆ. ಇದು ಇಲ್ಲಿರುವಂಥ ಸಮಸ್ಯೆ. ಯಾರು ಪ್ರಶ್ನೆ ಕೇಳ್ತಾರೆ ಅವ್ರನ್ನ ತುಳಿಯುವಂಥದ್ದೇ ಆಗುತ್ತೆ. ಆದರೆ ನಾವು ಯಾವುದಕ್ಕೂ ಹೆದರ್ಕೊಳ್ಳೋಂಗಿಲ್ಲ. ನಾವು ಯಾರಿಗೂ ಶತ್ರುಗಳಲ್ಲ. ಆದರೆ ನಮ್ಮ ಸಮಸ್ಯೆಗಳನ್ನು ಈ ಮೂಲಕ ವಿಡಿಯೋ ಮಾಡೋದ್ರ ಮೂಲಕ, ಈ ದಾಖಲೆಗಳನ್ನು ಇಟ್ಕೊಂಡು ಕೇಳೋದ್ರ ಮೂಲಕ ನಾವು ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋಣ. ಪ್ರತಿ ವರ್ಷಕ್ಕೆ ನಾವು ಅಭಿವೃದ್ಧಿಯತ್ತ ಸಾಗಲೇಬೇಕಾಗಿದೆ. ಈಗ ಅವಾಗೆ ರಾಜೀವ್ ಗಾಂಧಿ ಅವರು ಹೇಳಿದ್ರಂತ 100 ರೂಪಾಯಿ ಬಿಡುಗಡೆ ಆದರೆ 10 ರೂಪಾಯಿ ಇಲ್ಲಿ ಬರುತ್ತಂತ. ಈಗ ಆ ವ್ಯವಸ್ಥೆನೂ ಹಲವಾರು ಸುಧಾರಿಸಿದೆ. ಅದರಲ್ಲೂ ಮತ್ತು ಈಗ ಆಧುನಿಕ ಎಂಥ ತಂತ್ರಜ್ಞಾನಗಳು ಬಂದರೂ ಕೂಡ ಆ ವ್ಯವಸ್ಥೆನಲ್ಲಿ ಸುಧಾರಣೆ ಎಳ್ಳಷ್ಟು ಆಗಿಲ್ಲ. ಹೀಗೆ ಪಕ್ಕದ ಮನೆಯವರ ಮಾಡಿದ್ರಂತ ನಾವು ಮಾಡಿದ್ರಂತ ಇನ್ನೊಬ್ಬರು, ಹೀಗೆ ಭ್ರಷ್ಟಾಚಾರ, ಅನ್ಯಾಯಗಳನ್ನು ಮಾಡ್ತಾನೇ ಹೋಗುವಂಥ ಒಂದು ವ್ಯವಸ್ಥೆ ನಡೆಯುತ್ತೆ. ನಮಗೂ ಸಾಕಷ್ಟು ಹೇಳ್ತಾರೆ, ನಿಮ್ಗೆ ಯಾಕೆ ಬೇಕು ಗ್ರಾಮದ ಬಗ್ಗೆ, ನಿಮ್ಗೆ ಯಾಕೆ, ನಿಮ್ಮ ಮನೆ ಹೆಂಡ್ತಿ ಮಕ್ಕಳು ನೋಡ್ಕೋ, ಗುಡಿಸಲಲ್ಲಿದೆಯಾ ಅನ್ನುವಂಥದ್ದೆಲ್ಲ ನನಗೆ ಹೇಳ್ತಾರೆ. ಆದರೆ ನಾವು ಗುಡಿಸಲಲ್ಲಿದ್ದರೂ ಕೂಡ ನಾನು ಸುಖವಾಗಿದ್ದೀನಿ. ನಾನು ಮಾನಸಿಕವಾಗಿ ಸುಖವಾಗಿದ್ದೀನಿ. ಗುಡಿಸಲಲ್ಲಿದ್ದರೂ ಕೂಡ ಅವ್ರ ಮನೆ ನೋಡಿ ಅದು ನಮಗೆ ಬೇಕಾಗಿಲ್ಲ. ನಾನು ಆರಾಮಾಗಿದ್ದೀನಿ. ಅವ್ರು ಇರಲಿ, ಅವ್ರ ಪಾಡಿಗೆ ಅವ್ರು ಇರಲಿ, ಯಾರ್ದು ಅವ್ರಿಗೆ, ನಾವು ಸುಖವಾಗಿದ್ದೀವಿ. ಆದರೆ ನಮ್ಮ ಗ್ರಾಮ, ನಮ್ಮ ಸಮಾಜ, ಕೆಲವರು ಹೇಳ್ತಾರೆ ಸಮಾಜದ ಬಗ್ಗೆ ನಿಮಗೆ ಸಮಾಜ ಏನನ್ನ ಆಗಲಿ. ಅರೆ, ಸಮಾಜದಲ್ಲಿರೋರೆ ನಾವು ಅದನ್ನು ಅರ್ಥಕೋಬೇಕಾಗಿದೆ. ಸಮಾಜದಲ್ಲಿರುವಂಥ ನಾವೆಲ್ಲರೂ ಅಣ್ಣ ತಮ್ಮರು. ಪಕ್ಕದ ಮನೆ ಅವ್ರ ಮನೆ ಬೆಂಕಿ ಬಿದ್ದಿದೆ, ಖಂಡಿತವಾಗ್ಲೂ ಸಾಧ್ಯವಿಲ್ಲ. ಅವ್ರ ಮನೆ ಬೆಂಕಿ ಬಿದ್ದ ಮೇಲೆ ನಮ್ಮ ಮನೆ ಬಂದೇ ಬರುತ್ತೆ. ಏನು ಒಂದಿನ ಲೇಟ್ ಆಗ್ಬೋದು ಅಷ್ಟೇ ಹೊರತಾಗಿ ನಮ್ಮ ಮನೆ ಬಂದೇ ಬರುತ್ತೆ. ಹಿಂಗೆ ಪ್ರತಿಯೊಬ್ಬರು ಕೂಡಿ ಬಾಳಿದಾಗಲೇ ಒಂದು ಒಳ್ಳೆಯ ಸಮಾಜ ಸೃಷ್ಟಿ ಆಗೋದಕ್ಕೆ ಸಾಧ್ಯ. ಪ್ರತಿಯೊಬ್ಬರಿಗೂ ಒಳ್ಳೆಯದು. ನಾವಂತೂ ಯಾರನ್ನು ಶತ್ರು ಮನೋಭಾವನೆಯಿಂದ ನೋಡೋದೇ ಇಲ್ಲ. ನಾವು ಸಮಸ್ಯೆ ಮತ್ತು ಆ ಸಮಸ್ಯೆಗೆ ಪರಿಹಾರದತ್ತ ಅಷ್ಟೇ ಆಲೋಚನೆ ಮಾಡುವಂಥದ್ದು, ಅಷ್ಟೇ ಆಲೋಚನೆ ಮಾಡ್ತಿದ್ವಿ.
ಹಲವಾರು ಸಮಸ್ಯೆಗಳು. ನಾವು ಸಮಸ್ಯೆಯನ್ನು ಇಟ್ಕೊಂಡು ಪರಿಹಾರನೇ ಆಲೋಚನೆ ಮಾಡಿಲ್ಲ ಅಂತಂದಾಗೆ ಹೆಂಗೆ ಸಮಾಜದ ಅಭಿವೃದ್ಧಿ ಆಗುತ್ತೆ? ದಯವಿಟ್ಟು ಸ್ವಲ್ಪ ಯುವಕರು ಮತ್ತು ಸಮಾಜವಾದಿಗಳು ಆಲೋಚನೆ ಮಾಡಬೇಕಾಗಿದೆ ಈ ನಿಟ್ಟಿನಲ್ಲಿ. ಈಗ ತುಂಗಭದ್ರಾ 2ನೇ ಬೆಳೆಗೆ ನೀರು ಬಿಡುವಂತಹ ವಿಚಾರದಲ್ಲಿ ಸೊ ನೋಡಿ, ಎಷ್ಟು ಜನ ರೈತರು ಕಬ್ಬು ಬೆಳೆಗಾರರದು ಕಬ್ಬು ಬೆಳೆಗೆ ರೇಟ್ ಇಲ್ಲ, ಭತ್ತದ ಬೆಳೆಗೂ ರೇಟ್ ಇಲ್ಲ. ಈಗ ಭತ್ತ ಬರ್ತಾ ಇದೆ ನಮ್ಮ ಕಡೆ, ಭತ್ತ 2,000 ರೂಪಾಯಿ, 2,200 ರೂಪಾಯಿ, 2,300 ರೂಪಾಯಿ ಅಷ್ಟಕ್ಕೆ ಕೇಳ್ತಾ ಇದ್ದಾರೆ. ಈಗ ರೈತರು ಈಗ ಯೂರಿಯಾ ಗೊಬ್ಬರವನ್ನೇ ತೊಗೊಂಡ್ರೆ ಯೂರಿಯಾ ಗೊಬ್ಬರ ಬರೀ 257 ರೂಪಾಯಿ ಸರ್ಕಾರದ ಪ್ರಕಾರ ಇರುವಂಥದ್ದು. 257 ರೂಪಾಯಿ 257 ರೂಪಾಯಿ 257 ರೂಪಾಯಿ ಇರುವಂತಹ ಯೂರಿಯಾ ಗೊಬ್ಬರವನ್ನು 650 ರೂಪಾಯಿ 700 ರೂಪಾಯಿಗೆಲ್ಲ ಪಾಪ ರೈತರು ತೊಗೊಂಡು ಹೊಲಗಳಿಗೆ ಹಾಕಿದ್ರು. ಯಾರನ್ನೂ ಪ್ರಶ್ನೆ ಮಾಡಲಿಲ್ಲ. ಇದೆಂಥ ದುರ್ವ್ಯವಸ್ಥೆ ನೋಡಿ, ಯಾರನ್ನೂ ಪ್ರಶ್ನೆ ಮಾಡಲಿಲ್ಲ. ಆದರೂ ತೊಗೊಂಡು ಹೊಲ ಗದ್ದೆಗಳಿಗೆ ಹಾಕಿ ಹೆಂಗೋ ಕಷ್ಟಪಟ್ಟು ಬೆಳೆಗಳನ್ನು ತಂದ್ಕೊಂಡ್ರು. ಈಗ ಬೆಳೆಗಳನ್ನು ತಂದ್ಕೊಂಡ್ಮೇಲೆ ಇನ್ನೊಂದು ಸಮಸ್ಯೆ ಸೃಷ್ಟಿಯಾಗಿದೆ. ಭತ್ತಕ್ಕೆ ಬೆಲೆ ಇಲ್ಲ. 2,000 ರೂಪಾಯಿ 2,200 ರೂಪಾಯಿ ಒಂದು ಕ್ವಿಂಟಲ್ ಕೇಳ್ತಿದ್ದಾರೆ. ಈಗ ಇಂತಹ ದುರ್ವ್ಯವಸ್ಥೆ ನೋಡಿ ನಮ್ಮಲ್ಲಿ ಹೆಂಗಾಗಿದೆ ಅಪ್ಪ ಅಂತಂದರೆ, ಸಮಸ್ಯೆಗಳ ಮೇಲೆ ಸಮಸ್ಯೆಗಳು, ಯಾರಿಗೂ ಪರಿಹಾರನೇ ಇಲ್ಲದ ಒಂದು ಸಮಾಜ ಮುಂದೆ ಸಾಗ್ತಾ ಇದೆ. ಹಿಂದಿನ ಕಾಲದಲ್ಲಿ ನನಗೆ ಆಗಾಗ ನೆನಪು ಬರುವಂಥದ್ದು ಒಂದು 2 ಸಾಲು. ಹಿಂದಿನ ಕಾಲದಲ್ಲಿ ಹಿಂದೆ ಗುರುವಿದ್ದ, ಮುಂದೆ ಗುರು ಇತ್ತು, ಮುಂದೆ ಸಾಗಿತ್ತು ರಣಧೀರರ ಹಿಂಡು. ಈಗಿನ ಕಾಲದಲ್ಲಿ ಹಿಂದೆ ಗುರುವೂ ಇಲ್ಲ, ಮುಂದೆ ಗುರು ಇಲ್ಲ, ಮುಂದೆ ಸಾಗಿದೆ ರಣಹೇಡಿಗಳ ಹಿಂಡು ಅನ್ನುವಂತಹ ಮಾತು ನನಗೆ ಭಾಳ ಆಗಾಗ ನಾನು ನೆನಪು ಮಾಡ್ಕೊಳ್ತಾ ಇರ್ತೀನಿ. ಸೊ ಇಂತಹ ಸಮಾಜ ಈಗ ಹೋಗ್ತಾ ಇದೆ. ನಾವು ಪ್ರಶ್ನೆ ಮಾಡಿಲ್ಲ, ನಾವು ಸಮಸ್ಯೆನ ಗುರುತಿಸದೆ ಹೀಗೆ ಮುಂದುವರಿತಾ ಹೋದರೆ ಎಷ್ಟು ಜನ್ರೇಷನ್ ಅಂತ ಹೀಗೆ ಬಡತನದಲ್ಲೇ ಬೆಂದು ನಾವು ಹೋಗ್ತಿದ್ವಿ ಅನ್ನುವಂಥದ್ದನ್ನು ಭಾಳ ಆಲೋಚನೆ ಮಾಡಬೇಕಾಗುತ್ತೆ. ಎಲ್ಲೇ ಹೋಗಲಿ, ಈಗ ಒಂದು ಸಣ್ಣ ಕೆಲಸ, ಒಂದು 10 ರೂಪಾಯಿಗೆ 20 ರೂಪಾಯಿಗೆ ಸರ್ಕಾರಿ ಫೀಸ್ ಇರುವಂತಹ ಕೆಲಸ ನಾವು ಮಾಡಿಸ್ಕೊಂಬರೋಕಾತಪ್ಪ ಅಂತಂದರೆ 100 ರೂಪಾಯಿ 200 ರೂಪಾಯಿ ಕೊಡುವಂಥ ವ್ಯವಸ್ಥೆ ಇದೆ. 100-200 ರೂಪಾಯಿಗಳನ್ನು ನಾವು ಆ ವ್ಯವಸ್ಥೆಗೆ ಕೊಡ್ತಾ ಇದ್ದೀವಿ. ನೋಡಿ, ಸರ್ಕಾರಕ್ಕೆ ಹೋಗ್ತಾ ಇರೋದು ಬರೀ 10 ರೂಪಾಯಿನಲ್ಲಿ ಆಗುವಂಥ ಸಮಸ್ಯೆ. 10 ರೂಪಾಯಿ ಇಂತಹ ಫೀಸ್ಗಳನ್ನು ಕಟ್ಕೊಂಡೇ ನಮ್ಮದು 3.5 ಲಕ್ಷ 4 ಲಕ್ಷ ಕೋಟಿಗಟ್ಟಲೆ ನಮ್ಮ ರಾಜ್ಯ ಬಜೆಟ್ ಹೋಗ್ತಾ ಇದೆ ಅಂತಂದಾಗೆ ನಾವು 300-500 ರೂಪಾಯಿ 1,000 ರೂಪಾಯಿ 50,000 ಎಲ್ಲ ಲಂಚ ಕೊಡ್ತಿದ್ದೇವೆ. ಈ ವ್ಯವಸ್ಥೆ 50,000 ಗಟ್ಟಲೆ ನಾವು ಹೊಲಗಳನ್ನು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಂತಂದರೆ ದುಡ್ಡನ್ನು ವ್ಯಯ ಮಾಡ್ತಿದ್ದೇವೆ. ಅಂತಂದರೆ ಇದು ಎಲ್ಲಿ ಹೋಗ್ತಾ ಇದೆ? ಸಮಾಜ ಎಲ್ಲಿ ಹೋಗ್ತಾ ಇದೆ? 50,000 ನಾವು 10 ರೂಪಾಯಿ 15 ರೂಪಾಯಿ 150 ರೂಪಾಯಿ 200 ರೂಪಾಯಿ ಇಂಥ ಶುಲ್ಕಗಳನ್ನು ಸೇರಿಸಿದ್ರೇ 3 ಲಕ್ಷ 4 ಲಕ್ಷ ಕೋಟಿ ಬಜೆಟ್ ಆಗಬೇಕಾದ್ರೆ, ಸೊ ಇಂಥ 300-500 1,000 ಲಕ್ಷಗಟ್ಟಲೆ ಕೊಡುವಂತಹ ಲಂಚ ಎಷ್ಟು ಕೋಟಿ ಆಗ್ಬೋದು? ಅದು ಎಲ್ಲಿ ಹೋಗಿ ಸೇರ್ತಾ ಇದೆ ಅನ್ನುವಂಥದ್ದು ದೊಡ್ಡ ಯಕ್ಷ ಪ್ರಶ್ನೆ. ವ್ಯವಸ್ಥೆ ಕೂಡ ಪಾಪ ಸಂತೋಷ್ ಹೆಗ್ಡೆ ಅವರು ಹೇಳ್ತಾ ಇದ್ರು, ಮಾನವೀಯತೆ ಮತ್ತು ತೃಪ್ತಿ ಎರಡೂ ಇರ್ಬೇಕಂತೇಳಿ. ಆದರೆ ಈಗ ಅವು ಎರಡೂ ಅವನತಿಯತ್ತ ಹೋಗ್ತಾ ಇದ್ದಾವೆ. ಪ್ರಶ್ನೆ ಮಾಡೋರನ್ನ ದಯವಿಟ್ಟು ತುಳಿಯುವಂಥ ಕೆಲಸ ಮಾಡಬೇಡಿ ಅಂತ ನನ್ನ ಮನವಿ. ಅವ್ರು ಏನು ಪ್ರಶ್ನೆ ಮಾಡ್ತಿದ್ದಾರೆ ಫಸ್ಟು ಕೇಳಿ, ಅವ್ರನ್ನ ಶತ್ರು ಮನೋಭಾವನೆಯಿಂದ ದಯವಿಟ್ಟು ನೋಡಬೇಡಿ. ಅವ್ರು ಏನು ಪ್ರಶ್ನೆ ಮಾಡ್ತಿದ್ದಾರೆ, ಅದಕ್ಕೆ ಸಮಸ್ಯೆಗೆ ಪರಿಹಾರ ಏನು? ಆ ಪರಿಹಾರ ಫೇಲ್ಯೂರ್ ಆಗ್ಬೋದು, ಹಾಗಂತ ಎಲ್ಲವುದು ಸಕ್ಸಸ್ ಆಗ್ತೀವಿ ನಾವು 100% ಅಂತ ನಾನು ಹೇಳ್ತಾ ಇಲ್ಲ. ಫೇಲ್ಯೂರ್ ಆಗ್ಬೋದು, ಆದರೆ ಆ ಒಂದು ನಿಟ್ಟಿನಲ್ಲಿ ಒಂದು ಹೆಜ್ಜೆಗಳನ್ನು ಇಡೀ ಒಳ್ಳೆಯ ಸಮಾಜ ಸೃಷ್ಟಿ ಮಾಡೋದಕ್ಕೆ ಸಮಸ್ಯೆಗಳನ್ನು ಪ್ರಶ್ನೆ ಮಾಡೋರನ್ನ ಗುರುತಿಸಿ ಸನ್ಮಾನ ಮಾಡಿ ಅಂಥವ್ರಿಗೆ ಸಮಸ್ಯೆಗಳನ್ನು ಸಾಮಾಜಿಕ ಸಮಸ್ಯೆಗಳನ್ನು ಗುರುತಿಸೋರಿಗೆ. ಅದು ಬಿಟ್ಟು ಅವ್ರನ್ನ ಶತ್ರುತ್ವ ಮನೋಭಾವನೆಯಿಂದ ನೋಡ್ತಾ ಹೋದರೆ, ಈಗ ನಮ್ಮೂರಲ್ಲಿ ನಾವು ವಿಡಿಯೋ ಮಾಡೋದ್ರ ಮುಖಾಂತರ ನಮ್ಮೂರು ಆಸ್ಪತ್ರೆ ಆಗಿರ್ಬೋದು, ಶಾಲೆ ಆಗಿರ್ಬೋದು, ಗ್ರಾಮ ಪಂಚಾಯತಿ ಆಗ್ಬೋದು ಪ್ರಶ್ನೆ ಮಾಡ್ತೀವಿ. ಇಲ್ಲಿರುವಂಥ ಕೆಲವೊಂದು ಹಿರಿಯರು, ಕೆಲವೊಬ್ಬ ಜನಪ್ರತಿನಿಧಿಗಳು ನೀವು ವಿಡಿಯೋನ ಹಾಗಾದರೆ ವಿಡಿಯೋ ಮಾಡಲಾರ್ದೇ ನಾವು ಸಮಸ್ಯೆಯನ್ನು ಗುರುತಿಸೋದು ಹೇಗೆ? ಈಗ ಬಾಯಿ ಮಾತಲ್ಲಿ ಹೇಳಿದರೆ ಸುಧಾರಿಸುವಂಥ ವ್ಯವಸ್ಥೆ ನಮ್ಮಲ್ಲಿ ಇದೆನಾ? ಆಗಲೂ ಅಲ್ಪ ಸ್ವಲ್ಪ ಕೆಲಸ ಆಗ್ತಿದ್ದಾವೆ. ಅವ್ರ ಗುಣಮಟ್ಟ ಎಷ್ಟು ಮಟ್ಟಿಗಿದೆ? ಕೆಲಸ ಆಗುವಂಥ ಗುಣಮಟ್ಟ ಎಷ್ಟು ಮಟ್ಟಿಗಿದೆ? ಇದನ್ನೆಲ್ಲ ನಾವು ಆಲೋಚನೆ ಮಾಡಬೇಕಾಗುತ್ತೆ. ಎಲ್ಲ ಪ್ರತಿಯೊಂದರಲ್ಲಿಂದನೂ ನಮಗೆ ಸಮಸ್ಯೆಗಳೇ ಆಗ್ತಿದೆ ಹೊರತಾಗಿ ಇಲ್ಲಿ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತಾ ಇಲ್ಲ. ದಯವಿಟ್ಟು ಎಲ್ಲ ಸಮಾಜ ಆಲೋಚನೆ ಮಾಡಬೇಕಾಗಿದೆ. ನಾವು ಯಾವ ಒಂದು ನಿಟ್ಟಿನಲ್ಲಿ ನಮ್ಮ ಮನೆ ಪಕ್ಕದವನು ಸಾಯ್ತಾ ಇದ್ದಾನೆ ಅಂತಂದ್ರೆ ನಾಳೆ ನಮಗೂ ಸಾವು ಬರುತ್ತೆ. ನಾವು ಎಷ್ಟು ದಿನ ಇರ್ತೀವಿ ಅನ್ನೋದು ನಮಗೆ ಗೊತ್ತಿಲ್ಲ. ನಾವು ನೋಡ್ತಿದ್ವಿ ಈಗ ಸಮಾಜದಲ್ಲಿ ಈಗಿರ್ತಾರೆ,
ಈ ಸಾಯ್ತಾರೆ, ಅರ್ಟ್ ಅಟ್ಯಾಕ್ ಆಗ್ತಾರೆ. ಅಲ್ಲೆಲ್ಲ ಒಂದು ಊರಲ್ಲಿ ಕೇಳ್ತಾ ಇದೆ, ಇಸ್ಪೇಟ್ ಆಡ್ತಾ ಆಡ್ತಾ ಇಸ್ಪೇಟ್ ಬೆರಳಲ್ಲೇ ಇದೆ ಇಸ್ಪೇಟ್ ಎಲೆಗಳು, ಹಾಗೆ ಪ್ರಾಣ ಹೋಯ್ತು. ಆತಗ ಬಲವಂತವಾಗಿ ಇಸ್ಪೇಟ್ ಕಿತ್ಕೊಳ್ಳಾಯ್ತು, ಆಮೇಲೆ ಪ್ರಾಣ ಹೋದ್ಮೇಲೆ. ಸೊ ಇಂತಹ ಸಾವುಗಳು ಬರ್ತಾ ಇದೆ. ನಾವು ಆಲೋಚನೆ ಮಾಡಬೇಕಾಗಿದೆ. ನಾವು ಯಾವಾಗ ಸಾಯ್ತೀವೋ ಗೊತ್ತಿಲ್ಲ, ಆದರೆ ಸಮಾಜಕ್ಕೆ ನಮ್ಮದು ಏನಾದರೂ ಒಂದು ಸಣ್ಣ ಕೊಡುಗೆ ಕೆಲವರು ಅಂತಾರೆ, ನೀನೇನು ಮಾಡಬಲ್ಲೆ ಅಂತಾರೆ. ನಾವು ಏನು ಗುಡ್ಡ ಸಾಧಿಸೋದಿಲ್ಲ, ಸಣ್ಣ ಹುಲ್ಕಡ್ಡಿನಷ್ಟು ಸಮಾಜಕ್ಕೆ ನನ್ನಿಂದ ಸಹಾಯ ಆದ್ರೇನು ಸಾಕು, ಅದೇ ನಮ್ಮ ಜೀವನ ಸಾರ್ಥಕತೆ ಅಂತ ನಾವು ತಿಳ್ಕೊತೀವಿ. ನಾವೇನು ದೊಡ್ಡ ಸಾಧನೆ ಏನು ಈಗಿನ ಸಮಾಜದಲ್ಲಿ ಮಾಡ್ತೀವಿ ಅಂತ ಹೇಳೋಕ್ಕಾಗಲ್ಲ. ಆದರೆ ನಮ್ಮ ಒಂದು ಹುಲ್ಕಡ್ಡಿನಷ್ಟು ಆದ್ರೂ ನಾವು ಮಾಡಲೇಬೇಕಾಗಿದೆ, ಮಾನವೀಯತೆಯಿಂದ ಹೋಗಲೇಬೇಕಾಗಿದೆ, ನಮಗೆ ಅನಿವಾರ್ಯ. ನಾವು ಅಭಿವೃದ್ಧಿಯನ್ನು ಕಾಣಲೇಬೇಕಾಗಿದೆ. ಈಗಿರುವಂಥ ಬಜೆಟಲ್ಲಿ ಸುಮಾರು ಟ್ಯಾಕ್ಸಸನ್ನು ಕಟ್ತಾ ಇದ್ವಿ, ಜನ ತಿಳ್ಕೊಬೇಕು. ಸುಮಾರು ಟ್ಯಾಕ್ಸಸ್, ಎಲ್ಲ ಟ್ಯಾಕ್ಸಸ್ಸು ಹೆಚ್ಚಿಗೆ ಆಗ್ತಾಯಿದೆ. 2,000 ರೂಪಾಯಿ ಕೊಟ್ಬಿಟ್ರು, ಅರೆ ಅದಾಗ್ಬಿಡ್ತು ಇದಾಗ್ಬಿಡ್ತು. ಖಂಡಿತವಾಗ್ಲೂ ಇಲ್ಲ. ಆ ಕೊಡುವಂತಹ ದುಡ್ಡಿಂದ ಟ್ಯಾಕ್ಸನ್ನು ಬರುತ್ತೆ, ನಮ್ಮದೇ ಟ್ಯಾಕ್ಸ್ ನಮಗೆ ಬರುತ್ತೆ. ಇದನ್ನೆಲ್ಲ ಜನಗಳು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಎಲ್ಲೇ ಕಾಮಗಾರಿಗಳು ಅಕ್ರಮಗಳು ನಡೆದರೆ ಪ್ರಶ್ನೆ ಮಾಡುವಂಥ ಸಮಾಜ ಕ್ರಿಯೇಟ್ ಆಗಬೇಕಾಗಿದೆ. ನಾವು ಅಂಥ ಸಮಾಜಗಳನ್ನು ಸೃಷ್ಟಿ ಮಾಡಬೇಕಾಗಿದೆ. ನಮ್ಮ ಶಾಲೆಯಲ್ಲಿ ಭಾಳ ಶೋಚನೀಯ ಪರಿಸ್ಥಿತಿ, ಭಾಳ ವರ್ಷದಿಂದ ವರ್ಷಕ್ಕೆ ಕಡಿಮೆ ಆಗ್ತಾನೆ ಇದ್ದಾರೆ. ತಂದೆ ತಾಯಿಯರು ಇಲ್ಲಿ ಸೇರಿಸೋದಕ್ಕೆ ಮನಸ್ಸೇ ಮಾಡ್ತಾ ಇಲ್ಲ. ಸರ್ಕಾರ ಏನೆಲ್ಲ ಆಹಾರಗಳನ್ನು ಕೊಟ್ಟು ಏನೆಲ್ಲ ಇದು ಮಾಡ್ತಾ ಇದೆ, ಆದರೂ ಕಮ್ಮಿ ಆಗ್ತಾ ಇದೆ. ನಾನು ಒಬ್ಬ ಪೋಷಕನಾಗಿ ನನ್ನ ಮಕ್ಕಳು 3 ನಮ್ಮೂರ ಶಾಲೆಯಲ್ಲಿ, ನಾನು ಸರ್ಕಾರಿ ಶಾಲೆಯಲ್ಲಿ ಓದಿಸ್ತಾ ಇರೋದು. ನನಗೂ ಭಾಳ ಕಳವಳ ಇದೆ. ಸರ್ಕಾರಿ ಶಾಲೆ ಎಲ್ಲಿ ಬಂದಾಗ್ಬಿಡುತ್ತೋ, ಎಲ್ಲಿ ಖಾಸಗಿ ಶಾಲೆಗಳಿಗೆ ನಾವು ಫೀಸನ್ನು ಕಟ್ಟಿ ಓದಿಸುವಂಥ ಪರಿಸ್ಥಿತಿ ಬರುತ್ತೋ, ನಾವು ಜೀವನ ಮಾಡೋದೇ ಕಷ್ಟ. ಇದು ಯಾವಾಗಲೂ ಈ ನಮ್ಮ ಕೆಟ್ಟ ರಾಜಕೀಯ ವ್ಯವಸ್ಥೆ ಏನು ಮಾಡ್ತಾ ಇದೆ, ಒಮ್ಮೆಟ್ಟಿಗೆ ನಮ್ಮ ಮೇಲೆ ಏರಲ್ಲ, ನಮಗೆ ಗೊತ್ತಾಗ್ಲಾರ್ದಂಗೆ ನಮ್ಮ ಮೇಲೆ ಒಂದೊಂದೇ ಏರುವಂತಹ ಕೆಲಸಗಳನ್ನು ಮಾಡ್ತಾ ಇದೆ. ನಮ್ಮ ಗಮನಕ್ಕೆ ಬರಲಾರ್ದಂಗೆ ಸರ್ಕಾರ ಒಂದಿಷ್ಟೇ ನಮ್ಮ ಮೇಲೆ ಹೇರುವಂಥ ಸಮಾಜ ಕ್ರಿಯೇಟ್ ಮಾಡ್ತಾ ಇದೆ. ಹೋಗ್ತಾ ಸರ್ಕಾರಿ ಶಾಲೆಗಳನ್ನು ಬಂದ್ ಮಾಡಿಸ್ಬೇಕು. ಬಂದ್ ಮಾಡಿಸೋದ್ರ ಮೂಲಕ ಖಾಸಗಿ ಶಾಲೆಗಳಿಗೆ ಹೆಚ್ಚಿನ ಮಕ್ಕಳನ್ನ ಸೇರಿಸುವಂತೆ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೋಗ್ತಾ ಇದೆ. ನನಗೆ ಭಾಳ ಆತಂಕ ಒಬ್ಬ ಪೋಷಕನಾಗಿ. ಇದನ್ನು ನಾವು ಕಳೆದ ಬಾರಿ ಗ್ರಾಮ ಸಭೆಯಲ್ಲಿ ಪ್ರಶ್ನೆ ಮಾಡಿದ್ವಿ. ನಮ್ಮ ಶಾಲೆಯಲ್ಲಿ ಈ ಥರ ಸಮಸ್ಯೆಗಳಿದ್ದಾವೆ ಅಂತ. ನೀನು ಹೋಗಿ ಖಾಸಗಿ ಶಾಲೆಯಲ್ಲಿ ಸೇರಿಸು ಅನ್ನುವಂಥದ್ದು ಜನಪ್ರತಿನಿಧಿಗಳ ಉತ್ತರ ಹೆಂಗಿರುತ್ತೆ ಅಂದರೆ, ನೀನು ಹೋಗಿ ಪ್ರೈವೇಟ್ ಶಾಲೆಗೆ ಕಾನ್ವೆಂಟಿಗೆ ಸೇರಿಸು. ಈ ಥರ ಹೌದು, ಅವ್ರ ಕೆಲಸ ಏನು ಅರ್ಥ ಆಗ್ತಾ ಇಲ್ಲ. ಅವರು ಕೆಲಸನೇ ಅರ್ಥವಾಗ್ತಾ ಇಲ್ಲ ಇಲ್ಲಿ ಇರುವಂಥದ್ದು. ಇಂಥ ಸಮಸ್ಯೆಗಳಿದೆ, ಹೌದು, ಆ ಸಮಸ್ಯೆಗೆ ಪರಿಹಾರ ಏನು, ಬನ್ನಿ. ಇಲ್ಲವೇ ಇಲ್ಲ. ನೀವು ಖಾಸಗಿ ಶಾಲೆ ಸೇರಿಸು, ಭಾಳ ಇಂಪಾರ್ಟೆಂಟ್, ಭಾಳ ಸುಲಭವಾದ ಉತ್ತರ. ಖಾಸಗಿ ಶಾಲೆ ಸೇರಿಸ್ಕೋ, ನೀನು ಯಾಕೆ ಅಲ್ಲಿ ಹೋಗಿ ವಿಡಿಯೋ ಮಾಡಿ ಪ್ರಶ್ನೆ ಮಾಡ್ತೀವಿ ಅನ್ನುವಂಥದ್ದು. ಈಗ ವಿಡಿಯೋ ಮಾಡಲಿಲ್ಲ ಅಂತಂದರೆ ನಮಗೆ ಹಲವು ಒತ್ತಡಗಳಿರ್ತವೆ. ಒಂದು ವಿಡಿಯೋ ಮಾಡಲಿಲ್ಲಪ್ಪ ಅಂತಂತಂದರೆ ಆ ಸಮಸ್ಯೆಗಳನ್ನು ಪರಿಗಣಿಸೋದು ಹೆಂಗೆ? ಅವರು ಸುಮ್ಮನೆ ಆರೋಪಗಳನ್ನು ಹಾಕುವಂಥದ್ದು. ಇವ್ರು ಹಿಂಗೆ ಮಾಡ್ತಾರೆ. ನಮ್ಮೂರಲ್ಲಿ ಕಳೆದ ಬಾರಿ ಗ್ರಾಮ ಸಭೆಯಲ್ಲಿ ಪ್ರಶ್ನೆ ಮಾಡಿದ್ವಿ. ಆಮೇಲೆ ಮತ್ತೆ ಇನ್ನೊಂದು ಮೀಟಿಂಗ್ ಹಾಕುವಂಥದ್ದು, ಅವ್ರನ್ನ ಕರೆಸಿ ಇಲ್ಲಿ ಕೇಳೋಣ ಅನ್ನುವಂಥದ್ದು. ಮುಖಂಡರ ಹತ್ರ, ಕೆಲವೊಬ್ಬರು ಜನಪ್ರತಿನಿಧಿಗಳ ಹತ್ರ ಕರೆಸಿ ನಮ್ಮನ್ನು ಹಲವು ರೀತಿಯಿಂದ ಬಗ್ಗು ಬಡಿಯೋವಂಥದ್ರ ಬಗ್ಗೆ ಆಲೋಚನೆಯನ್ನು ಮಾಡುವಂಥದ್ದು. ಬಗ್ಗು ಬಡಿಬೇಕು, ಅವ್ರನ್ನ ಹೆಂಗನ್ನ ಮಾಡಿ ಬಗ್ಗು ಬಡಿಬೇಕು. ಪ್ರಶ್ನೆ ಮಾಡ್ತಿದ್ದಾರೆ, ಅವ್ರನ್ನ ಪ್ರಶ್ನೆ ಮಾಡಲಾರ್ದಂಗೆ ನಿಲ್ಲಿಸ್ಬೇಕು, ವಿಡಿಯೋಗಳು ಮಾಡಲಾರ್ದಂಗೆ ನಿಲ್ಲಿಸ್ಬೇಕು. ಸೊ ಈ ಥರ ಎಲ್ಲ ಪ್ರಯತ್ನಗಳನ್ನು ನಮ್ಮ ಗ್ರಾಮದಲ್ಲಿ ನಮ್ಮಗಳ ಮೇಲೆ ಮಾಡ್ತಿದ್ದಾರೆ. ಆದರೆ ಯಾವುದಕ್ಕೂ ನಾವೆಲ್ಲ ಬಿಟ್ಟ ಕುಂತ್ಕೊಂಡಿದ್ದೀವಿ. ನಾವು ಯಾವುದಕ್ಕೂ ಕೊನೆಗೆ ಸಾವು ಬಂದರೂ ಕೂಡ ನಾನು ಆತ್ಮತೃಪ್ತಿಯಿಂದ ಆ ಸಾವನ್ನು ನಾನು ವೆಲ್ಕಮ್ ಮಾಡ್ತೇನೆ. ಯಾಕಂದರೆ ಆ ಸಂತೋಷ ನನಗಿದೆ. ಯಾಕೆಂದರೆ ಆತ್ಮತೃಪ್ತಿ ಇದೆ ನನಗೆ. ಯಾರೇ ಆ ಸಾವು ಎದುರುಗಡೆ ಬಂದರೂ ಕೂಡ ಖಂಡಿತವಾಗ್ಲೂ ಸಾವಿಗೆ ಎದುರೋದಿಲ್ಲ. ಇಟ್ಸ್ ಮೈ ಚಾಲೆಂಜ್. ನೀವು ಯಾರಾದರೂ ಪ್ಲ್ಯಾನ್ ಮಾಡೋರಿದ್ರು ನಾನು ಖಂಡಿತವಾಗ್ಲೂ ಎದುರೋದಿಲ್ಲ. ಅದನ್ನು ಭಾಳ ಖುಷಿಯಿಂದ ನಾವು ವೆಲ್ಕಮ್ ಮಾಡ್ತೇವೆ. ಯಾಕಪ್ಪ ಅಂದರೆ ನಾವು ಸಮಾಜದಲ್ಲಿ ಹುಟ್ಟಿದ್ದೀವಿ, ಖಾಲಿ ಕೈಯಲ್ಲಿ ಸಾಯ್ತೀವಿ ಅಂತಂದ್ರೆ ಅದಕ್ಕೇನು ಅರ್ಥವೇ ಇಲ್ಲ. ಅರ್ಥವಿಲ್ಲದ ಸಾಯೋದಕ್ಕೆ ನಮಗೆ ಸಾಧ್ಯನೇ ಇಲ್ಲ. ಅರ್ಥವಿರೋ ಸಾವೇ ಸಾಯ್ಬೇಕನ್ನೋದು ನಮ್ಮ ಅನಿಸಿಕೆ. ಯಾವುದೇ ರೀತಿಯಲ್ಲೇ ಆಗಲಿ ಇದು ನನ್ನ ಅಭಿಪ್ರಾಯ. ಖಂಡಿತವಾಗ್ಲೂ ಪ್ರಶ್ನೆ ಮಾಡಿ, ಯುವಕರು ಒಂದು ಸ್ವಲ್ಪ ಬನ್ನಿ. ನಮ್ಮದು ತಪ್ಪಿದ್ರೆ ಖಂಡಿತವಾಗ್ಲೂ ಹೇಳಿ. ನಾವೇ ಸುಪ್ರೀಮ್ಸ್ ಅಂತಲ್ಲ, ಖಂಡಿತವಾಗ್ಲೂ ನಮ್ಮ ತಪ್ಪಿದ್ರೆ ಹೇಳಿ. ನೀವು
ಈ ಥರ ತಪ್ಪು ಮಾಡ್ತಿದ್ದೀಗ ನೀನು ಅಂತ ಖಂಡಿತವಾಗ್ಲೂ ಹೇಳಿ, ತಿದ್ಕೊಂಡು ಹೋಗೋಣ ಅಂತ. ನಾವೇನು ತಪ್ಪೇ ಮಾಡಲಾರಂಥ ಸತ್ಯರಕ್ಷಣರಲ್ಲ. ಖಂಡಿತವಾಗ್ಲೂ ತಪ್ಪು ನಡೀತವೆ, ನಮಗೆ ಗೊತ್ತಿದ್ದು ನಡೀತವೆ, ಗೊತ್ತಿಲ್ಲದ್ದು ನಡೀತವೆ. ನೀವು ಹೇಳಿ, ಸುಧಾರಿಸ್ಕೊಂಡು ಮುಂದೆ ಹೋಗೋಣ ಒಬ್ರಿಗೊಬ್ರು. ಇದು ಒಂದು ಸಮಾಜ, ಇದು ಸುಧಾರಿಸ್ಕೊಂಡು ಹೋಗೋಂಥ ಅವಶ್ಯಕತೆ ಇದೆ. ನೀವು ಮತ್ತೆ ಈಗ ನೋಡಿ, ಲಾಸ್ಟ್ ಟೈಮಲ್ಲಿ ಒಂದಿಷ್ಟು ಜನ ಕಲ್ತರು ನಮ್ಮ ಮೇಲೆ ಫೋರ್ಸ್ ಹಾಕಿದ್ರು, ನೀವ್ಯಾಕೆ ವೀಡಿಯೋ ಮಾಡ್ತೀರಿ, ನೀವ್ಯಾಕೆ ಇದು ಮಾಡ್ತೀರಿ ಅಂಥೇಳಿ ನಮ್ಮ ಅಣ್ಣವ್ರಿಗೆ. ಈಗ ನಾವು ಪ್ರಶ್ನೆ ಮಾಡೋದನ್ನು ಇವು ಕೆಲವೊಬ್ಬರು ಕೊಡುವಂಥ ಟೈಟ್ಲ್ ಏನಪ್ಪ ಅಂದ್ರೆ ರೊಂಕು ಮಾಡ್ತಾನೆ, ರೊಂಕು ತೆಗಿತಾನೆ ಇವನು, ಮತ್ತು ಜಗಳ ತೆಗಿತಾನೆ. ಈ ಥರ ನಾವು ಪ್ರಶ್ನೆ ಮಾಡೋದನ್ನು ನೀವು ಗ್ರಾಮ ಸಭೆಯಲ್ಲಿ ಇದೆ, ನೀವು ಲೈವ್ ವಿಡಿಯೋದಲ್ಲಿ ನೋಡ್ಬೋದು, ಲೈವ್ ವಿಡಿಯೋಗಳಲ್ಲಿ ನೋಡ್ಬೋದು. ಅದು ಗಲಾಟೆನ ಪ್ರಶ್ನೆನ ಲೈವ್ ವಿಡಿಯೋದಲ್ಲಿ ನೀವು ನೋಡ್ಬೋದು, ಏನು ಕೇಳ್ತಿದ್ದಾರೆ ಅನ್ನುವಂಥದ್ದನ್ನು ನೀವು ನೋಡ್ಬೋದು. ಅದನ್ನು ರೊಂಕು ಮಾಡ್ತಾನೆ ಅಂತ ನಮ್ಮ ಮನೆಗಳವ್ರಿಗೆ ಸಮಸ್ಯೆ ಕೇಳ್ತಿದ್ದಾನೆ ಅಂತ ಹೇಳಲ್ಲ. ಅಲ್ಲಿ ನಮ್ಮ ಮನೆಗಳವ್ರಿಗೆ ಅಥವಾ ಬೇರೆಯವ್ರಿಗೆ ಊರಲ್ಲಿ ಹಬ್ಸೋದು ರೊಂಕು ತೆಗಿತಾನೆ, ರೊಂಕು ತೆಗಿಯೋಕ್ಕಾಗಿದ್ದಾರೆ ಇವರು. ಈ ರೀತಿ ನೀವು ಇಡೀ ಮುಂದೆ ಸಾಕ್ಷ್ಯಾಧಾರಗಳು ಇಡಿ, ರೊಂಕು ತೆಗೆಯುವಂಥದ್ದು ಒಂದು ಸಾಕ್ಷ್ಯಾಧಾರಗಳನ್ನು ಇಡಿ ಅಂತ ಕೇಳ್ತಿರೋದು ನಾನು. ಸೊ ಆ ರೊಂಕು ಅನ್ನೋದಕ್ಕೆ, ರೊಂಕು ಅಂದರೆ ಅದರ ಅರ್ಥ ಏನು, ಸಮಸ್ಯೆ ಪ್ರಶ್ನೆ ಮತ್ತು ಆ ಪ್ರಶ್ನೆಗೆ ಪರಿಹಾರ ಅನ್ನೋದಕ್ಕೆ ಅರ್ಥ ಏನು ಅನ್ನೋದನ್ನು ನೀವು ಹೇಳಿ, ನಮ್ಮದೇ ಕೂತ್ಕೊಂಡು ಚರ್ಚೆ ಮಾಡೋಣ. ಅದರಲ್ಲಿ ಯಾವುದೇ ಇದನ್ನೂ ಇಲ್ಲ. ಮತ್ತು ನನಗೆ ಇನ್ನೊಂದು ನಗು ಬರುವಂಥ ವಿಷಯ ಏನಪ್ಪ ಅಂತಂದರೆ, ನಮ್ಮಿಂದೆ ಯಾರಾದರೂ ಹುಡುಗರು ಅಡ್ಡಾಡೋದಕ್ಕೆ ಬಂದರೆ ನೀನು ಅವ್ರಿಂದ ಹೋಗ್ಬೇಡ ಅಂತ ನಮ್ಮ ಹಿಂದೆ ಬರೋರಿಗೆ ಹೇಳುವಂಥದ್ದು, ಅವ್ರ ತಂದೆ ತಾಯಿಯರಿಗೆ ಹೋಗಿ ಹೇಳುವಂಥದ್ದು, ಆ ಹುಡುಗನಿಂದ ಅಡ್ಡಾಡ್ತಾನೆ ಇದು ನನಗೆ ನಗು ಬರೋಂಥದ್ದು. ಏನಪ್ಪ ಅಂತಂದರೆ, ಹಿಂದಿನ ಕಾಲದಲ್ಲಿ ಗುರು ಹಿರಿಯರ ಅಂತಂದರೆ ಒಬ್ಬ ಇಸ್ಪೇಟು ಓಸಿ ಮತ್ತು ಇಂಥವು ಕೆಟ್ಟ ದುಶ್ಚಟಗಳನ್ನು ಮಾಡುವಂಥ ನಿಂದೆ, ಸರಾಯಿ ಕುಡಿಯೋನಿಂದೆ ಅಡ್ಡಾಡಕ್ಕೆ ಹೋಗ್ಬೇಡ ಅನ್ನುವಂಥ ಕಾಲ ಒಂದಿತ್ತು. ಆದರೆ ನಮ್ಮೂರಲ್ಲಿ ನಾನು ಹೊಸ ಕಾಲ ಕೇಳಿದ್ದೀನಿ, ಯಾರು ಪ್ರಶ್ನೆ ಮಾಡ್ತಾರೆ ಸಮಸ್ಯೆಗಳ ಬಗ್ಗೆ, ಯಾರು ಪ್ರಶ್ನೆ ಮಾಡ್ತಾರೆ, ಯಾರು ವಿಡಿಯೋ ಮಾಡೋ ಮುಖಾಂತರ ಪ್ರಶ್ನೆ ಮಾಡ್ತಾರೆ, ಅವ್ರ ಹಕ್ಕುಗಳನ್ನು ಕೇಳ್ತಾರೆ, ಅಂಥರಿಂದ ಅಡ್ಡಾಡಕ್ಕೆ ಹೋಗ್ಬೇಡ ಅಂತ ಹೇಳುವಂಥದ್ದು ಅವ್ರ ಮನೆಗಳಲ್ಲಿ. ಅಥವಾ ಯಾರಾದರೂ ಪ್ರಶ್ನೆಗಳನ್ನು ಗುರುತಿಸಿದ್ರೆ ಹುಡುಗರು ಹಾಕಿದರೆ ಹೇಳುವಂಥದ್ದು ಆ ಹುಡುಗರಿಗೆ ಅವ್ರ ತಂದೆ ತಾಯಿ ಕಡೆಯಿಂದ ಅವ್ರಿಗೆ ಪ್ರೆಜರ್ ಮಾಡಿಸಿ ಅದನ್ನು ಡಿಲೀಟ್ ಮಾಡಿಸುವಂಥದ್ದು. ಸೊ ಇಂತಹ ಕಾಲದಲ್ಲಿ ನಾವು ಬದುಕ್ತಿದ್ದೀವಿ. ಯಾವುದೇ ಸಮಸ್ಯೆಗಳನ್ನು ಹೇಳಿಕೊಳ್ಳೋದಕ್ಕೆ ಒಳ್ಳೆ ವಾತಾವರಣವೇ ಇಲ್ಲದಂತಹ ಸಮಾಜ ಈಗಿದೆ. ಮತ್ತು ಆಮೇಲೆ ಬಂದು ಕೇಳ್ತಾರೆ, ರವಿ ಇಂಥ ಇಲಾಖೆನಲ್ಲಿ ನಮಗೆ ಕೆಲಸ ಆಗ್ತಾಯಿಲ್ಲ, ಒಂದು ಸ್ವಲ್ಪ ಹೆಲ್ಪ್ ಮಾಡಪ್ಪ ಅಂತ ಮತ್ತೆ ಅವರೇ ಹೇಳ್ತಾರೆ. ಮತ್ತು ಅವರೇ ಅಂತಹ ಸಮಾಜದಲ್ಲಿ ಮುಳುಗಿದ್ದಾರೆ. ಮತ್ತು ಅವರೇ ಸಮಸ್ಯೆಗಳು ತನಿಗೆ ಸಮಸ್ಯೆ ಬಂದಾಗೆ ಪ್ರಶ್ನೆ ಮಾಡುವುದು ಸರಿ ಅಂತ ಒಪ್ಕೊಂತಾರೆ. ಆದರೆ ಬೇರೆಯವರಿಗೆ ಸಮಸ್ಯೆ ಬಂದಾಗೆ ಅದು ಸರಿ ಆಗೋದಿಲ್ಲ, ಅವ್ರಿಗೆ ಇದು ಬಂದಾಗೆ ಸರಿ ಆಗೋದಿಲ್ಲ. ಆದರೆ ಬೇರೆಯವರಿಗೆ ಸಮಸ್ಯೆ ಬಂದಾಗೆ ಹೌದು ಅಂತಾರೆ. ಬೇರೆಯವರಿಗೆ ಅನ್ಯಾಯ ಆದಾಗೆ, ತಮಗೆ ಅನ್ಯಾಯ ಆದಾಗೆ ನಾವು ಪ್ರಶ್ನೆ ಮಾಡ್ತಾ ಇರೋದು ನಿಜ ಅಂತ ಅನಿಸುತ್ತೆ. ಆದರೆ ಬೇರೆಯವರಿಗೆ, ಮನೆ ಪಕ್ಕದವರಿಗೆ ಅಂತಹ ಸಮಸ್ಯೆ ಇದ್ದಾಗೆ ಪ್ರಶ್ನೆ ಮಾಡಿದರೆ ಕೆಟ್ಟದನ್ನು ಅನಿಸುತ್ತೆ. ಇಂತಹ ಒಂದು ಸಮಾಜದಲ್ಲಿ ನಾವು ಬದುಕುವಂಥದ್ದಾಗಿದೆ. ಕ್ಷಮೆ ಇರಲಿ, ಒಳ್ಳೆಯ ಸಮಾಜವನ್ನು ಸೃಷ್ಟಿ ಮಾಡೋಣ. ನನ್ನ ರಿಕ್ವೆಸ್ಟ್ ಇಷ್ಟೇ, ಒಳ್ಳೆಯ ಸಮಾಜ, ನಮ್ಮ ಕೈಲಾದಷ್ಟು ನಾವು ಒಳ್ಳೆಯದನ್ನೇ ಮಾಡೋಣ, ಒಳ್ಳೆಯದು ಮಾಡ್ತಾನೇ ಇರೋಣ. ಇಷ್ಟೇಳಿ ನನ್ನ 2 ಮಾತನ್ನು ಮುಗಿಸ್ತೀನಿ. ಖಂಡಿತವಾಗ್ಲೂ ಕ್ಷಮೆ ಇರಲಿ, ಏನಾದರೂ ತಪ್ಪಿದೆ. ನಮಗೆ ಯಾರಿಗೂ ಹರ್ಟ್ ಮಾಡುವಂತಹ, ಯಾರಿಗೂ ಕೆಟ್ಟದ್ದು ಬಯಸುವಂಥ ಮನಸ್ಥಿತಿ ನಮ್ಮಲ್ಲಿ ಇಲ್ಲವೇ ಇಲ್ಲ. ಒಂದು ಸಮಾಜ ಸುಧಾರಿಸಲಿ ಅನ್ನುವುದೊಂದೇ ನನ್ನ ಅನಿಸಿಕೆ ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು.